500 ಕೋಟಿ ಜನಕ್ಕೆ ಟಿಕೆಟ್ ಇವ್ರು ಎಲ್ಲಿ ಕೊಟ್ಟಿದ್ದಾರೆ ಅದು ಲೆಕ್ಕ ತೋರಿಸ್ಬೇಕಲ್ವಾ? ಸಿದ್ದರಾಮಯ್ಯ 5 ವರ್ಷ ಆದ್ಲೆ ಹೆಣ್ಮಕ್ಳೇ ಓಟ್ ಹಾಕಿದ್ರ, ಆದ್ರೆ ಗಂಡಸ್ರು ಯಾರು ಹಾಕೇ ಇಲ್ವಾ? ಗಂಡಸಿದ ಕೆಲಸ ಆಗಲ್ವಾ? ಬರೀ ಲೇಡೀಸ್ ಇಂದ ನನಗೆ ಕೆಲಸ ಆಗದ. ಹಾಗಾದ್ರೆ ಗಂಡಸ್ರು ಬೇಕೇ ಇಲ್ವಾ ಈ ಸರ್ಕಾರಕ್ಕೆ? ಬಡ ಜನತೆಗೆಲ್ಲ ಅದರಿಂದ ಹೆಲ್ಪ್ ಆಯ್ತು ಅಂತ ನನ್ಗನ್ಸುತ್ತೆ. ಹೆಣ್ಮಕ್ಳನ್ನ ಒಬ್ರು ಸಿಎಂ ಮಾಡ್ಲಿ, ಸ್ತ್ರೀಗಳಿಗೆ ಕೊಟ್ಟಂಗೆನೆ ಪುರುಷರಿಗೂ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಜನಗಳು ಯಾರು ಕೇಳಿದ್ರು ಬಿಟ್ಟಿ ಭಾಗ್ಯ ಕೊಡಿ ಅಂತ? ಅದು ಸ್ವಲ್ಪ ಪಾರ್ಶಾಲಿಟಿ ಆಯ್ತು. ಯಾಕಂದ್ರೆ ಓಟ್ ಹಾಕಿರೋದು ಗಂಡಸರು ಹಾಕಿದ್ರೆ ಹೆಂಗಸರು ಹಾಕಿದೀವಿ ಕಾಂಗ್ರೆಸ್ಗೆ. ಅಭಿವೃದ್ಧಿ ಕೆಲಸಗಳು ಏನ್ ನಡೀತಾ ಇದೆ? ಇನ್ನು 2-3 ಯೋಜನೆಗಳು ಕುಂಠಿತ ಸಾಗ್ತಾ ಇದೆ. ಈಗ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾರೆ ಅಂತ ಅನ್ಕೊಂಡು ಎಲ್ಲ ಟೂರ್ ಹೊಡಿತಾವ್ರೆ. ಕೆಲವು ನ್ಯೂನ್ಯತೆಗಳಿದೆ, ಅದನ್ನ ಸರಿಪಡಿಸ್ಕೋಬೇಕು. ಇವತ್ತಿನ ಪರಿಸ್ಥಿತಿ ಶಾಲಾ ಮಕ್ಕಳುಗಳು ಹೋಗಕ್ ಆಗ್ತಂಗ ಆಗ್ಬಿಟ್ಟದೆ. ಅದು ಸಿದ್ದರಾಮಯ್ಯನವರ ಒಂದು ಒಳ್ಳೆ ಅಚೀವ್ಮೆಂಟ್ ಅಂತ ಹೇಳ್ಬೇಕು. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಬರೋಬ್ಬರಿ 500 ಕೋಟಿ ಜನರಿಗೆ ತಲುಪಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದು ಸರ್ಕಾರದ ಲೆಕ್ಕ. ಅದು 500 ಕೋಟಿ ಜನಕ್ಕೆ ಟಿಕೆಟ್ ಇವ್ರು ಎಲ್ಲಿ ಕೊಟ್ಟಿದ್ದಾರೆ ಅದು ಲೆಕ್ಕ ತೋರಿಸ್ಬೇಕಲ್ವಾ? ಈಗ ಈ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಹೆಣ್ಮಕ್ಳಿಗೆ ಅಂತ ಫ್ರೀ ಮಾಡಿದ್ರು, ಹೆಣ್ಮಕ್ಳೇ ಓಟ್ ಹಾಕಿದ್ರ, ಆದರೆ ಗಂಡಸ್ರು ಯಾರು ಹಾಕೇ ಇಲ್ವಾ? ಸರ್ಕಾರ ಹೆಣ್ಮಕ್ಳಿದ್ರೆ ಅಧಿಕಾರ ನಡ್ಸೋಕ್ಕೆ ಸಾಧ್ಯನಾ? ಹಾಗಾದರೆ ಗಂಡಸ್ರು ಬೇಕೇ ಇಲ್ವಾ ಈ ಸರ್ಕಾರಕ್ಕೆ? ಅದರಿಂದ ಈಗ ಹೆಂಗಸರು ಇದು ಆಡಳಿತ ನಡ್ಸೋಕ್ಕೆ CM ಅವ್ರನ್ನೇ ಮಾಡಿಬಿಡ್ಲಿ ಬಿಡಿ, ಹೆಣ್ಮಕ್ಳನ್ನ ಒಬ್ಬರು CM ಮಾಡಲಿ, ಇದ್ದುದು ಅನುಕೂಲ ಆಗುತ್ತಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅದರಿಂದ ನಾವು ಹೇಳೋದು, ಇಲ್ಲಿ ಈ 50 ಕೋಟಿನ 500 ಕೋಟಿ ಜನಕ್ಕೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ದುಡ್ಡು ಎಲ್ಲೆಲ್ಲಿ ಹೋಗೋದೆ, ಯಾರಿಗೂ ಹೋಗೋದು ಯಾರಿಗೂ ಗೊತ್ತು. ಟಿಕೆಟೇ ಕೊಟ್ಟವರೋ ಇಲ್ವೋ ಅದು ನಮ್ಗೆ ಗೊತ್ತಾ? ಯಾವ ಲೆಕ್ಕದಲ್ಲಿ ಹೇಳ್ತಾರೆ? ಅಟ್ಲೀಸ್ಟ್ ಒಂದು ಅಂಕಿಅಂಶ ಆದರೂ ಇಡಬೇಕಲ್ವ? ಇಷ್ಟು ದುಡ್ಡು ಸರ್ಕಾರದಿಂದ ಖರ್ಚು ಮಾಡಿದ್ದೀವಿ, ಇಷ್ಟು ಇದು ಮಾಡಿದ್ದೀವಿ, ಯಾರಿಗೂ ಗೊತ್ತಿರ್ತದೆ? ಈಗ 2 ಲಕ್ಷ ಗೃಹಲಕ್ಷ್ಮಿ ಅಂತ ಕೊಡ್ತಾರೆ, ಅದು ಯಾರಿಗೆ ಸಲ್ತದೋ ಏನೋ. ಈಗ ಏನಪ್ಪ ಇದು ಈ ಅನ್ನಭಾಗ್ಯ ಯೋಜನೆ ಅಂತ ಮಾಡಿದ್ರು, ಯಾರು ಕರೆಕ್ಟಾಗಿ ತಲುಪ್ತಾ ಇದೆ? ಹಳ್ಳಿಗಳಲ್ಲಿ ಬಡವ ರೈತರುಗಳಿಗೆ ಎಲ್ಲಿ ತಲುಪ್ತಾ ಇದೆ? ಎಲ್ಲ ಉಳ್ಳವ್ರ ಪಾಲೇ ಆಗ್ತಾ ಇರೋದು, ಬಡವ್ರಿಗಂತೂ ಅದರಿಂದ ಅನುಕೂಲನೇ ಆಗ್ತಾಯಿಲ್ಲ. ಮುಂದೆ ಕಷ್ಟ ಇದೆ ಇವೆಲ್ಲ. ಈಗ ಜನಗಳು ಯಾರು ಕೇಳಿದ್ರು ಬಿಟ್ಟಿ ಭಾಗ್ಯ ಕೊಡಿ ಅಂತ? ಯಾರೂ ಕೇಳಿರಲಿಲ್ಲ. ಯಾರು ಕೇಳಿದ್ರು ಹೇಳಿ? ಎಲೆಕ್ಷನ್ ಟೈಮಲ್ಲಿ ಇವರು ಅಧಿಕಾರಕ್ಕೆ ಬರೋಕ್ಕೆ ಸಲುವಾಗಿ ಮೋದಿಯವರೇನೋ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಧಿಕಾರಕ್ಕೆ ಬರೋಕ್ಕೆ ಸಲುವಾಗಿ ಇವರು ಬಿಟ್ಟಿ ಭಾಗ್ಯಗಳನ್ನ ಅನೌನ್ಸ್ ಮಾಡ್ಕೊಬಂದರು. ಸರ್ಕಾರ ಈಗ ಬಿಟ್ಟಿ ಭಾಗ್ಯಗಳಿಗೆ ಅಮೌಂಟ್ ಕೊಟ್ಬಿಟ್ಟು ಅಭಿವೃದ್ಧಿ ಕೆಲಸಗಳು ಏನು ನಡೀತಾವೆ ತಮ್ಮ ಇದರಲ್ಲೇ? ಈಗ ನೀವೇ ಎಲ್ಲ ಕಡೆ ಸುತ್ತಾ ಇರ್ತೀರಿ, ಎಲ್ಲಿ ನಡೀತಾ ಇದೆ? ಏನು ಒಂದು ಸಣ್ಣ ಗುಂಡಿಗಳು ಮುಚ್ಚೋಕ್ಕಾಗಲಿಲ್ಲ, ರೋಡ್ಗಳು ಎಲ್ಲಿ ಯಾವುದು ಮುಂದಕ್ಕೆ ಒಳ್ಳೇದಾಗೋದಿಲ್ಲ. ಈಗ ಶಕ್ತಿ ಯೋಜನೆ ಈಗ ಯಶಸ್ವಿಗೊಂಡಿದೆ, ಸೊ ಸಂಭ್ರಮ ಆಚರಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಂಭ್ರಮ ಯಾವ ಪುರುಷಾರ್ಥಕ್ಕೆ ಇದು ಮಾಡಬೇಕು? ಶಕ್ತಿ ಯೋಜನೆ ಯಾವ ಪುರುಷಾರ್ಥಕ್ಕೆ ಮಾಡಿದ್ರು? ಇವರು ಏನಕ್ಕೋಸ್ಕರ ಮಾಡಿದ್ರು? ಈಗ ಶಕ್ತಿ ಯೋಜನೆ ಮಾಡಲಿ ಎಲ್ಲ ಏನಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ಈಗ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾರೆ ಅಂತ ಅಂದ್ಕೊಂಡು ಎಲ್ಲ ಟೂರ್ ಹೊಡಿತಾವ್ರೆ. ಇದರಲ್ಲಿ ವ್ಯವಸಾಯನೂ ಮಾಡ್ತಾಯಿಲ್ಲ. ಹಳ್ಳಿಗಳಲ್ಲಿ ಹೋಗಿ ನೋಡಿ, ಜನಗಳು ವ್ಯವಸಾಯನೇ ಮಾಡ್ತಾಯಿಲ್ಲ. ಬರೀ ಗಂಡಸರು ಎಷ್ಟು ದಿನ ಅಂತ ದುಡಿತಾರೆ? ಅವ್ರಿಗೆ ಅಟ್ಲೀಸ್ಟ್ ಊಟ ಮಾಡೋಕ್ಕಾದ್ರೂ ಬೇಕಲ್ವ? ಅದು ಇಲ್ಲ, ಇದು ಇಲ್ಲ. ಇನ್ನು ಸ್ವಲ್ಪ ದಿನ ಹೋದರೆ ನಮ್ಮ ಕರ್ನಾಟಕದಲ್ಲಿ ಏನೋ ರೈತರುಗಳು ಬೆಳೆನೇ ಬೆಳೆಯೋದಿಲ್ಲ, ಆ ಮಟ್ಟಕ್ಕೆ ಬರ್ತಾರೆ. ಈಗ ಸತತ ಸಿದ್ದರಾಮಯ್ಯ ಅವರನ್ನೇ ಹೋಗಿ ಕಂಡಕ್ಟರ್ ಆಗಿ ಹೋಗಿ ಈಗ ಟಿಕೆಟ್ನ ಅರ್ದು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವೆಲ್ಲ ಪ್ರಚಾರದ ಗಿಮ್ಮಿಕ್ ಅಷ್ಟೇ, ಅದರಿಂದ ಏನು ಉಪಯೋಗ ಇಲ್ಲ. ಏನು ಯಾರ ಮನೆಯಿಂದ ಕೊಡ್ತಾರೆ ಅಮೌಂಟು? ಸರ್ಕಾರದ ಅದು ಎಲ್ಲ ಜನಗಳು ಕೊಡೋ ಟ್ಯಾಕ್ಸ್ ದುಡ್ಡನ್ನೇ ಇವ್ರು ಕೊಡ್ತಾ ಇರೋದು. ಅಲ್ಲಿ ಯಾರು ಕೂತ್ಕೊಂಡ್ರು ಕೊಡ್ತಾರಪ್ಪ, ಅದೆಲ್ಲ ಪ್ರಚಾರದ ಗಿಮ್ಮಿಕ್ ಅಷ್ಟೇ. ಸರ್, ಆದರೆ ಯಾಕೆ ಬರೀ ಹೆಂಗಸರಿಗೆ ಮಾಡಿದ್ದಾರೆ? ಯಾಕೆ ನಿಮ್ಮ ಗಂಡಸರಿಗೆ ಯಾಕೆ ಈ ಯೋಜನೆಗಳನ್ನ ಮಾಡಬಾರ್ದಾಗಿ? ಅದನ್ನು ನೀವು ಯಾಕೆ ಆ ಸರ್ಕಾರನ ಕೇಳಬಾರ್ದು? ನೀವು ಫೈಟ್ ಮಾಡಿ, ನೀವು ಕೇಳಿ. ಅದನ್ನ ನಾವು ಕೇಳೋದು ಬದಲು ನೀವು ಕೇಳಿದ್ರೆ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅದ್ರ ಪರಿಣಾಮ ಏನು ಅಂತ ಗೊತ್ತಾಗ್ತದೆ. ನಿಮಗೆ ಯಾವತ್ತೂ ಅನಿಸ್ಲಿಲ್ವಾ ಸರ್ ನಮಗೂ ಈ ಥರದೊಂದು ಯೋಜನೆ ಇರಬೇಕಾಗಿತ್ತು ಅಂತ? ಮೇಡಮ್, ಈ ಥರ ಬಿಟ್ಟಿ ಭಾಗ್ಯ ಯೋಜನೆಗಳು ಬಂದರೆ ಮನ್ಸ ಏನು ಕೆಲಸ ಮಾಡೋದ ಸೋಂಬೇರಿಯಾಗಿ ಹಿಂಗೆ ಸೋಮಾರಿ ಕಟ್ಟೆಗಳಲ್ಲಿ ಕೂತ್ಕೋತೀವಿ ಅಷ್ಟೇ, ಇನ್ನು ಬೇರೆ ಏನೂ ಆಗೋದಿಲ್ಲ. ಅಭಿವೃದ್ಧಿ ಈಗ ಅದೇನೋ ಕೊಡಲಿಲ್ಲ ಅಂತ ಅಂದರೆ ಹೋಗಿ ದುಡಿತೀವಿ, ಅಟ್ಲೀಸ್ಟ್ ನಮ್ಮ ಸ್ವಾವಲಂಬಿ ಆಗಾದರೂ ದುಡಿತಾನೆ ಇರ್ತೀವಿ. ಈಗೇನು ದುಡಿಯೋದಿಲ್ಲ, ಕೊಡ್ತಿರಲ್ಲ, ಆರಾಮಾಗಿ ಹೆಂಗೋ ಕಾಲ ಕಳ್ಕೊಂಡು ಹೋಗ್ತಾ ಇರ್ತದೆ ಅಂತ ಸುಮ್ಮನೆ.
ಸೊ ಈಗ 5 ಗ್ಯಾರಂಟಿಗಳನ್ನ ನುಡಿದಂತೆ ನಡಿತೀವಿ ಅಂತ ಹೇಳಿ ಈಗ ಸಂಭ್ರಮ ಮಾಡಿದ್ದಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಮೇಡಮ್, ಏನೇ ಸಂಭ್ರಮ ಮಾಡಲಿ, ಏನೇ ಮಾಡಲಿ, ಈಗ 5 ಗ್ಯಾರಂಟಿಗಳು ಯಾರ್ಯಾರು ತಲುಪದೆ ಏನು ಎತ್ತ ದಿನ ಬೆಳಿಗ್ಗೆ ಆದರೆ ಹೆಣ್ಮಕ್ಳುಗಳೇ ಕೆಲವು ಕಡೆ ಎಲ್ಲ ಬೈತಾ ಇದ್ದಾರೆ. ಅದನ್ನು ತಾವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಸುಮಾರು ಕಡೆ ಹೆಣ್ಮಕ್ಳುಗಳೇ ಬೈತಾ ಇದ್ದಾರೆ. ಯಾರಿಗೆ ಬೇಕು? ಈಗ ಹೆಣ್ಮಕ್ಳುಗಳಿಗೆ ಬಸ್ ಚಾರ್ಜ್ ಫ್ರೀ ಅಂತ ಕೊಟ್ಟರೆ ಅಲ್ವಾ, ಆ ಸಾಲ ಮಕ್ಳು ಗಂಡು ಮಕ್ಳು ಏನು ಮಾಡಿದರು? ಅವ್ರಿಗೆ ಯಾಕೆ ನೀವು ಅಟ್ಲೀಸ್ಟ್ ಗಂಡು ಮಕ್ಳು ಸಾಲ ಮಕ್ಳುಗಳಿಗೆ ಯಾಕೆ ಕೊಡಬಾರ್ದು ಫ್ರೀ? ಕಾಲೇಜ್ ಹುಡುಗರುಗಳು ಕೊಡಲಿ ಪಾಪ. ಈಗ ಕೆಲವ್ರು ಏನೋ ಇರೋರು ಬೈಕೆಲ್ಲ ಅದರಲ್ಲಿ ಇದ್ರೆ ಬರ್ತಾರೆ, ಇಲ್ಲದೇ ಇರೋ ಏನು ಬಸ್ಸಲ್ಲೇ ತಾನೇ ಬರಬೇಕು, ಅವ್ರು ಬಸ್ ಟಿಕೆಟ್ ತೊಗೊಂಡು ಬರಬೇಕು. ಇವತ್ತಿನ ಪರಿಸ್ಥಿತಿ ಸಾಲ ಮಕ್ಳುಗಳು ಹೋಗೋಕ್ಕಾಗ್ದಂಗೆ ಆಗ್ಬಿಟ್ಟದೆ. ಅದನ್ನು ಇದೆಲ್ಲ ಸರ್ಕಾರ ಮನೆಗಾಣ್ಬೇಕು. ಇದನ್ನು ಸುಮ್ಮನೆ ಕೊಟ್ಬಿಡೋದಲ್ಲ. ಯಾರಿಗೆ ಅನುಕೂಲ ಆಯ್ತಾ ಇದೆ, ಯಾರ ಅನಾನುಕೂಲ ಆಯ್ತಾ ಇದೆ ಅದನ್ನು ಯೋಚನೆ ಮಾಡಬೇಕು. ಸರ್, ಈಗ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಬರೋಬ್ಬರಿ 500 ಕೋಟಿ ಜನರಿಗೆ ತಲುಪಿದೆ. ಸೊ ಇದರಿಂದ ಕಾಂಗ್ರೆಸ್ ಸರ್ಕಾರ ಸಂಭ್ರಮ ಆಚರಣೆ ಮಾಡ್ತಾ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಹೇಳೋದಂದ್ರೆ ಸಿದ್ದರಾಮಯ್ಯ 5 ವರ್ಷ ಆಡಲಿ, ಡಿ ಕೆ ಶಿವಕುಮಾರ್ ಅವ್ರು ಬೇಡ, ಮಲ್ಲಿಕಾರ್ಜುನ ಯಾರಿಗೂ ಬೇಡ. ಲೇಡೀಸಿಗೆ ಏನು ಮಾಡಿದರೆ ಗಂಡಸಿಗೆ ಯಾಕೆ ಕೊಟ್ಟಿಲ್ಲ? ಅದನ್ನು ಒಂದು ಯೋಜನೆ, ಫ್ರೀ ಟಿಕೆಟು, ಎಲ್ಲರೂ ಹೋಗ್ಬೇಕಾದ್ರೆ ಟ್ರಿಪ್ಪು, ಧರ್ಮಸ್ಥಳ, ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತಾರೆ. ಇದನ್ನು ಯಾಕೆ ಗಂಡಸ್ರಿಗೆ ಕೊಟ್ಟಿಲ್ಲ? ನಾವೇನು ಮಾಡಿದ್ವಿ? ಗಂಡಸಿದ್ರೆ ಕೆಲಸ ಆಗಲ್ವಾ? ಬರೀ ಲೇಡೀಸಿಂದ ನನಗೆ ಕೆಲಸ ಆಗೋದು. ಅಕ್ಕ ತಂಗಿರಂತ ನಾವು ಕೇವಲ ಮಾಡಲ್ಲ, ಎಲ್ಲರಿಗೂ ಅಕ್ಕ ತಂಗಿರಿದ್ದಾರೆ. ಗಂಡಸ್ರಿಗೆ ಯಾಕೆ ಅಷ್ಟು ಕಂಡಮ್ ಮಾಡ್ತಾರೆ ಇದು ಅನ್ನೋದು ಒಂದು ಯೋಚನೆ. ಈಗ ಗಂಡಸರಿಗೆ ಶಕ್ತಿ ಯೋಜನೆಗಳು ಮಾಡಬೇಕು ಅಂತಂದ್ರೆ ಅಂದ್ರೆ ಯಾವ ರೀತಿ ಮಾಡಬೇಕು? ಯಾವ ರೀತಿ ಕೆಲವರು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ, ಅವ್ರು ಬಸ್ ಫ್ರೀ ಎಲ್ಲ ಕೊಡಬೇಕು. ಬಡವ್ರು ಬರ್ಗು ಇದ್ದಾರೆ, ಬಸ್ ಫ್ರೀ ಎಲ್ಲ ಕೊಡಬೇಕು. ಒಂದು ಏನಾರ ಕಾಯಿಲೆ ಇದೆ, ಕಸ ಇದೆ, ಅವ್ರಿಗೆ ಒಂದು ಬಸ್ಸು ಪಾಸ್ ಮಾಡಿಸಿ ಅವ್ರ ಹಾಸ್ಪಿಟ್ಲು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಈಗ ಸತತ ಸಿದ್ದರಾಮಯ್ಯ ಅವರನ್ನೇ ಕಂಡಕ್ಟರ್ ಆಗಿ ಹೋಗಿ 500 ಕೋಟಿ ಜನರಿಗೆ ಯಾರು ಲಾಸ್ಟ್ ಅಲ್ಲಿ ಆಯ್ಕೆ ಆಗಿದ್ದಾರೋ ಸೊ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಇದಾಗ ಅವ್ರ ಬಗ್ಗೆ ಯಾರಿಗೂ ಕೊಡೋದು ಬೇಡ. 5 ವರ್ಷ ಅವರೇ ಇರಲಿ, ಬೇರೆ ಯಾರು ಬೇಡ. ಅವರೊಬ್ಬರೇ ಇರ್ಬೇಕು, 5 ವರ್ಷ ಆಡಲಿ. ಇವರಿಬ್ಬರದಲ್ಲಿ ಮಾತುಕತೆ ಇದೆ. ಡಿ ಕೆ ಶಿವಕುಮಾರ್ ನನಗೆ ಬೇಕು ಅಂತಾರೆ, ಮಲ್ಲಿಕಾರ್ಜುನ ಅವರು ನನಗೆ ಬೇಕು ಅಂತಾರೆ. ಇಬ್ಬರಿಗೂ ಬೇಡ. ಸಿದ್ದರಾಮಯ್ಯಂಗೆ 5 ವರ್ಷ ಆಡಲಿ. ಒಳೊಳಗೆ ಕುತಂತ್ರ ನಡೀತಾ ಇರ್ತದೆ. ಕುತಂತ್ರ ನಡೆದ್ರೂ ಸಿದ್ದರಾಮಯ್ಯಗಳು 5 ವರ್ಷ ಕುತ್ಕೋಬೇಕು, ಇನ್ಯಾರು ಬೇಡ. ಸೊ ಈಗ ಏನಂದ್ರೆ 5 ಗ್ಯಾರಂಟಿಗಳನ್ನ ನುಡಿದಂತೆ ನಡಿತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸೊ ಈಗ ಅದನ್ನ ನುಡಿದಂತೆ ನಡೆದಿದ್ದಾರೆ. ಹಂಗೆ ನಡ್ಕೊಂಡು ಹೋಗ್ಲಿ, ಹಂಗೆ 5 ವರ್ಷ ಕೂತ್ಕೊಳ್ಳಿ. ಯಾವುದು ಬೇಡ, ಯಾರು ಬೇಡ, ಅವರೊಬ್ಬರೇ ಕೂತ್ಕೊಳ್ಳಿ 5 ವರ್ಷ. ಏನು ಬೇಡಿಕೆ ಇದೆಯಲ್ಲ ಅವೆಲ್ಲ ನಡೆಸಲಿ, ಮಾಡಲಿ ಅವರೇ. ಆದರೆ ಬಡ ಜನತೆಗೆಲ್ಲ ಅದರಿಂದ ಹೆಲ್ಪ್ ಆಯಿತು ಅಂತ ನನಗನ್ಸುತ್ತೆ. ಸುಮಾರು ಸ್ತ್ರೀಗಳಿಗೆ ಕೊಟ್ಟಂಗೆ ಅದೇ ಥರ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಪುರುಷರಿಗೂ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಸರ್? ಅಂದ್ರೆ ಇದು ಹೆಂಗಸರಿಗೆ ಮಾತ್ರ ಯಾಕೆ ಈ ಯೋಜನೆಗಳಾಗಿದೆ? ಅದು ಸ್ವಲ್ಪ ಪಾರ್ಶಾಲಿಟಿ ಆಯಿತು. ಯಾಕೆಂದರೆ ಓಟ್ ಹಾಕಿರೋದು ಗಂಡಸರು ಹಾಕಿದರೆ ಹೆಂಗಸರು ಹಾಕಿದ್ದೀವಿ ಕಾಂಗ್ರೆಸ್ಗೆ. ಆದರೆ ಪುರುಷರಿಗೂ ಅದ್ರ ಬಗ್ಗೆ ಆದ್ಯತೆ ಕೊಡಬೇಕಾಗಿತ್ತು. ಹೆಂಗಸರು ಕೊಟ್ಟು ಸಂತೋಷ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇನ್ನು ಅವರಿಗೆ 3 ವರ್ಷ ಅಧಿಕಾರ ಇದೆ, ಅದರಲ್ಲಿ ಪುರುಷರನ್ನು ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಈಗ 5 ಗ್ಯಾರಂಟಿಗಳನ್ನ ಏನು ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ವಾ, ಸೊ ಅದು ನಿಜವಾಗ್ಲೂ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಅನ್ನುವಂಥದ್ದು? ಮೇಡಮ್, ಎಲ್ಲ ಯೋಜನೆಯೂ ಆಗ್ತಾ ಇದೆ ಅಂತ ಹೇಳಲ್ಲ. 1-2 ಆಗಿದೆ, ಇನ್ನು 2-3 ಯೋಜನೆಗಳು ಕುಂಠಿತ ಸಾಗ್ತಾ ಇದೆ. ಮಹಿಳೆಯರಿಗೇನೆ ದುಡ್ಡೆಲ್ಲ ಪ್ರತಿ ತಿಂಗಳು ಬರುತ್ತೆ ಅಂತ ಗೃಹಲಕ್ಷ್ಮಿ ಅದ್ರದ್ದೇನೂ ಬರ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಇದು ಮಾಡಬೇಕು. ನಾನು ಹೇಳೋ ಪ್ರಕಾರ ಒಂದು 50% ಸಕ್ಸಸ್ ಆಗಿದೆ ಅಂತ ಹೇಳ್ತೀನಿ. ಸೊ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ನುಡಿದಂತೆ ನಡಿತೀವಿ ಅಂತ. ಸೊ ಈಗ ನುಡಿದಂತೆ ನಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ನುಡಿದಂತೆ ನಡೆದಿಲ್ಲ, ಕೆಲವು ನ್ಯೂನ್ಯತೆಗಳಿದೆ, ಅದನ್ನು ಸರಿಪಡಿಸ್ಕೋಬೇಕು. ಗೌರ್ಮೆಂಟ್ ಹೇಳುತ್ತೆ, ಆದರೆ ಆನ್ ಫೀಲ್ಡ್ ನೋಡಿದಾಗ ಒಂದು 50% ಸಕ್ಸಸ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಅದರಲ್ಲೂ ಕೂಡ ಇವತ್ತು ಸತತವಾಗಿ ಸಿದ್ದರಾಮಯ್ಯ ಅವರೇ ಬಸ್ ಕಂಡಕ್ಟರ್ ಆಗಿ ಹೋಗಿ ಅಂದರೆ 500 ಕೋಟಿದಲ್ಲಿ ಯಾರಾಗಿದ್ದಾರೋ ಸೊ ಅವರಿಗೆ ಟಿಕೆಟ್ನ ಅವ್ರ ಕೈಯಾರೆ ಹರಿದು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಸಿದ್ದರಾಮಯ್ಯನವರ ಒಂದು ಒಳ್ಳೆ ಅಚೀವ್ಮೆಂಟ್ ಅಂತ ಹೇಳಬೇಕು. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಒಂದು ದಿನಾನೂ ಅದು ಇದಾಗದೆ ಯೋಜನೆ ಕಂಟಿನ್ಯೂ ಆಗಿ ಬಂದಿದೆ. ಕೆಲವು ಯೋಜನೆಗಳು ಮಧ್ಯೆ ಕಟ್ಟಾಗ್ತಾ ಇದೆ.
ಇದು ಶಕ್ತಿ ಯೋಜನೆ ಜನಕ್ಕೆ ತಲುಪ್ತಾ ಇದೆ, ಪ್ಲಸ್ಸು ಅದೊಂದು ಸಾಧನೆ ಅಂತಲೇ ಹೇಳ್ಬೋದು. ಅದು ಸಂತೋಷದ ವಿಷಯನೇ. ಸೊ ಈಗ 5 ಗ್ಯಾರಂಟಿಗಳನ್ನ ಬಿಟ್ಟು ಬೇರೆ ಏನಾದರೂ ಜನರಿಗೆ ಅನುಕೂಲ ಮಾಡಬೇಕು ಅನ್ನೋಂಥದ್ದಂದ್ರೆ ಯಾವ ರೀತಿ ಮಾಡಬೇಕಾಗಿತ್ತು ಸರ್? ಮೇಡಮ್, ಬೆಲೆ ಏರಿಕೆ ಅದು ಭಾರಿ ಹೆಚ್ಚಾಗ್ತಾ ಇದೆ. ಪ್ಲಸ್ಸು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ದಾಗಲಿ, ವಾಟ್ರದ್ದಾಗಲಿ, ಕಂದಾಯದ್ದಾಗಲಿ ಇದೆಲ್ಲ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಅದು ಬೇರೆ ಥರ ರೀತಿಯಲ್ಲಿ ನಮ್ಮ ಮೇಲೆ ಹೊರೆ ಬೀಳ್ತಾ ಇದೆ. ಸೊ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಅದನ್ನೆಲ್ಲ ಹೆಚ್ಚಿಗೆ ಮಾಡಬಾರ್ದು. ಅದಕ್ಕೆ ಅಂದರೆ 1 ಕೊಟ್ಟು 4ರಲ್ಲಿ ಕಿತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಏನಾಗ್ತದೆ, ಒಂದು ಯೋಜನೆ ಸಿಗ್ತಾ ಇದೆ, ಅದರ 5 ಪಟ್ಟು ನಮ್ಮ ಹತ್ರನೇ ಕಿತ್ಕೊಂಡ್ರೆ ಅದರಿಂದ ಜನಗಳಿಗೆ ಏನು ಉಪಯೋಗ ಆಗುತ್ತೆ? ಸೊ ಅದಕ್ಕೆ ಕಡಿವಾಣ ಹಾಕಬೇಕು. ಅದು ಪ್ರೈಸ್ ರೈಸಲ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಸೊ ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್ಕಾರದ ಮೇಲೆ? ಮೇಡಮ್, ಇನ್ನೂ 3 ವರ್ಷ ಇದೆ ಇವರಿಗೆ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ. ನುಡಿದಂತೆ ಅಂತಂದರೆ ಏನು ಯೋಜನೆಗಳು ಸ್ಥಗಿತವಾಗಿದೆ ಅದನ್ನು ಕಾರ್ಯರೂಪಕ್ಕೆ ತರಲಿ.